ತುನಿಗುಬ್ಬಚ್ಚಿಯ ಮನೆಯಲ್ಲಿ ಸೋರೆಕಾಯಿ ಬೆಳೆ. ಪಕ್ಷಿಗಳ ಊರಿನಲ್ಲಿ ತುನಿಗುಬ್ಬಚ್ಚಿಯ ಮನೆ ತುಂಬಾ ಚಿಕ್ಕ ಮನೆ. ಅವಳ ಮನೆಯ ಸುತ್ತಮುತ್ತ ಇರುವ ಜಾಗದಲ್ಲಿ ಅವಳು ತರಕಾರಿಗಳನ್ನ ಬೆಳೆಸ್ತಾ ಇದ್ಲು. ಆದ್ರೆ ಕೆಲವು ದಿನಗಳಿಂದ ಮಳೆ ಸರಿಯಾಗಿ ಇಲ್ಲ ಅನ್ನೋದ್ರಿಂದ ಅವಳ ಹೊಲದಲ್ಲಿ ಯಾವುದೂ ಬೆಳಿತಾನೇ ಇಲ್ಲ. ಹೀಗಿರುವಾಗ ಒಂದಿನ ತುನಿ ಅವಳ ಮಗಳಾದ ಬುಜ್ಜಿಯ ಜೊತೆ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಅಲ್ಲಿಗೆ ಚಿಚುಕಾಗೆ ಬಂದ್ಲು. ಚಿಚುಕಾಗೆ ತುನಿನ ನೋಡಿ, ನಿನ್ನ ಹೊಲವನ್ನು ನೋಡ್ದಾ ಹೇಗೆ ಒಣಗಿ ಹೋಗಿದೆ ಅಂತ? ನನ್ನ ಹೊಲ ಕೂಡ ನಿನ್ನ ಹೊಲದ ರೀತಿ ಒಣಗಿ ಹೋಗಿದೆ. ನಾವು ವ್ಯವಸಾಯ ಮಾಡಿದ್ರು ಕೂಡ ನಮಗೆ ಒಂದು ಸಣ್ಣ ಚಾಕ್ಲೇಟ್ ತಗೊಳ್ಳಕ್ ಕೂಡ ಹಣನೇ ಮಿಕ್ಕದಿಲ್ಲ ಅನ್ಕೋತೀನಿ. ತುನಿ ಅದನ್ನು ಕೇಳಿ ಸ್ವಲ್ಪ ಬೇಜಾರಿಂದ, ಹೌದು ಚಿಚ್ಚು, ನೀನು ಹೇಳುವ ಹಾಗೆ ವ್ಯವಸಾಯ ಮಾಡಿ ನಮಗೆ ಯಾವ ಪ್ರಯೋಜನನೂ ಇಲ್ಲ. ಆದ್ರೆ ಏನ್ ಮಾಡೋದು, ನನ್ ಬುಜ್ಜಿಗೆ ಚಾಕ್ಲೇಟ್ ತಿನ್ನದಿದ್ರೆ ಶಕ್ತಿಯೇ ಬರಲ್ವೇ? ಅಮ್ಮ, ನನಗೆ ಈ ಹೊಲದಲ್ಲಿ ಕೆಲಸ ಮಾಡ್ಲಿಕ್ಕೆ ಸ್ವಲ್ಪ ಕೂಡ ಇಷ್ಟ ಇಲ್ಲ. ಆದ್ರೆ ಈ ಬಿಸಿಲಲ್ಲಿ ನಿಂತು ಒಣಗೋಗೋದು ಮಾತ್ರ ಮಿಕ್ಕಿರೋದು. ಆದ್ರೆ ಏನ್ ಮಾಡೋದು, ನನಗೆ ಚಾಕ್ಲೇಟ್ ಬೇಕೇ ಬೇಕು. ಚಾಕ್ಲೇಟ್ ಇಲ್ಲದಿದ್ದರೆ ನನ್ನ ಮೈಯಲ್ಲಿ ನಂಗೆ ಶಕ್ತಿಯೇ ಇರಲ್ಲ. ಬುಜ್ಜಿ, ನೀನೇ ತಾನೇ ನಿಮ್ಮ ಅಮ್ಮನ ಕಷ್ಟವನ್ನು ಅರ್ಥ ಮಾಡ್ಕೋಬೇಕು. ವ್ಯವಸಾಯ ಮಾಡೋದ್ರಲ್ಲಿ ಹಣನೇ ಸಿಗೋದಿಲ್ಲ ಅಂದಮೇಲೆ ನಿಮಗೆ ಅದು ಇದು ತೆಗೆದುಕೊಡಕ್ಕೆ ಎಲ್ಲಿಗೆ ಹೋಗೋದು? ನಮ್ಮ ಚಿನ್ನು ಕೂಡ ನಿನ್ನ ಹಾಗೇನೆ ತಿಂಡಿ ಬೇಕು ಬೇಕು ಅಂತ ಕೇಳ್ತಾ ಇರ್ತಾನೆ. ತುನಿ ಆಲೋಚನೆ ಮಾಡಿ, ಚಿಚ್ಚು, ಏನಾದ್ರೂ ಹೊಸ ಆಲೋಚನೆ ಮಾಡು. ಈ ಬಿಸಿಲಿಂದ ನಮ್ಮ ಹೊಲವನ್ನು ಕಾಪಾಡಬೇಕು. ನೀನೇ ಏನಾದ್ರೂ ಹೊಸ ಆಲೋಚನೆ ಮಾಡು. ನಾನ್ ಆಲೋಚನೆ ಮಾಡದ? ನನಗೆ ಎಲ್ಲಿದೆ ಬುದ್ಧಿ? ನಿನಗೆ ತಾನೇ ಬುದ್ಧಿ ಜಾಸ್ತಿ ಇರೋದು. ಅದರಿಂದ ಈ ಹೊಲವನ್ನು ಹೇಗೆ ಕಾಪಾಡೋದು ಅಂತ ನೀನೇ ಏನಾದ್ರೂ ಆಲೋಚನೆ ಮಾಡಬೇಕು. ನಾನು ಆಲೋಚನೆ ಮಾಡ್ಬೇಕಾ? ಏನ್ ಆಲೋಚನೆ ಮಾಡೋದು? ನನ್ನ ಮನೆ ಬೇರೆ ಸೋರ್ತಾ ಇದೆ, ಅದಕ್ಕೂ ಏನಾದ್ರೂ ಸೇರಿ ಆಲೋಚನೆ ಮಾಡಬೇಕು. ಆ ದಿನ ಸಂಜೆ ಸಮಯ ತುನಿ ಬುಜ್ಜಿ ಮನೇಲಿದ್ದಾಗ ತುನಿಯ ಮನೆ ಚಾವಣಿ ಸರಿಯಿಲ್ಲ ಅನ್ನೋದ್ರಿಂದ ಮನೆ ಚಾವಣಿಯಿಂದ ನೀರು ಲೀಕ್ ಆಗಿ ಮನೆಯೊಳಗಡೆ ಬೀಳ್ತಾ ಇತ್ತು. ಅದನ್ನ ನೋಡಿ ತುನಿ ಅವಳ ಮನಸ್ಸಲ್ಲಿ, ಈ ಮನೆ ತುಂಬಾ ಹಳೆ ಮನೆಯಾಗಿದೆ. ಈ ಮನೆ ಕೂಡ ಸೋರ್ತಾ ಇದೆ. ಮಳೆ, ಬಿಸಿಲು, ಹೊಲ ಈ ಎಲ್ಲದಕ್ಕೂ ಏನಾದ್ರೂ ಒಂದು ಒಳ್ಳೆ ಪರಿಹಾರವನ್ನು ನಾನು ಆಲೋಚನೆ ಮಾಡಲೇಬೇಕು. ಹಾಗೆ ತುನಿ ಅವಳ ಮನೆ ಚಾವಣಿನ ನೋಡ್ತಾ ಇದ್ದಾಗ ಅವಳಿಗೊಂದು ಅದ್ಭುತವಾದ ಆಲೋಚನೆ ಬಂತು. ಆ ಆಲೋಚನೆ ಬಂತೋ ಇಲ್ವೋ, ಅವಳು ತಕ್ಷಣ ಅದನ್ನ ಬುಜ್ಜಿ ಹತ್ರ ಹೇಳಿದ್ಲು. ಬುಜ್ಜಿ, ನನಗೆ ಒಂದು ಒಳ್ಳೆ ಆಲೋಚನೆ ಬಂದಿದೆ. ನಮ್ಮ ಮನೆ ಕೂಡ ತಂಪಾಗಿರುತ್ತೆ, ನಮ್ಮ ಹೊಲ ಕೂಡ ವ್ಯವಸಾಯವನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಆ ರೀತಿ ಚಿಚ್ಚುಕಾಗೆಯಿಂದ ನನಗೆ ಒಳ್ಳೆ ಆಲೋಚನೆ ಬಂದಿದೆ. ಏನಮ್ಮ ಆಲೋಚನೆ? ನನಗೆ ತಿಂಡಿ ತೆಗೆದು ಕೊಡ್ತೀಯಾ? ಇಲ್ಲದಿದ್ರೆ ನನಗೆ ಚಾಕ್ಲೇಟ್ ತೆಗೆದು ಕೊಡ್ತೀಯಾ? ಇದು ತಿಂಡಿಯ ಬಗ್ಗೆ ಅಲ್ಲ, ತರಕಾರಿ ಬೆಳೆಸುವ ಬಗ್ಗೆ. ನಾವು ನಮ್ಮ ಮನೆ ಹತ್ರನೇ ತರಕಾರಿನ ಬೆಳೆಯೋಣ. ಇದರಿಂದ ನಿನಗೆ ಚಾಕ್ಲೇಟ್ ಕೂಡ ಸಿಗುತ್ತೆ. ಬುಜ್ಜಿ ತುಂಬಾ ಆಶ್ಚರ್ಯದಿಂದ, ಏನಮ್ಮ ಹೇಳ್ತಾ ಇದ್ದೀರಾ? ಮನೆ ಮೇಲೆ ತರಕಾರಿ ಬೆಳೆಸ್ತೀರಾ? ಅಮ್ಮ, ನಮ್ಮ ಮನೆ ಮೊದಲೇ ಬೀಳುವ ರೀತಿ ಇದೆ. ಹಾಗಿರುವಾಗ ಹೇಗಮ್ಮ ತರಕಾರಿ ಬೆಳೆಸೋದು? ಬೀಳೋದಿಲ್ಲ. ಹೇಗೆ ಬೀಳುತ್ತೆ? ನಾನು ಹಾಕೋದು ಫಸ್ಟು ಚಪ್ರ ಹಾಕೋತೀನಿ. ಅದ್ರ ಮೇಲೆ ಸೋರೆಕಾಯಿನ ಬೆಳೆಸ್ತೀನಿ. ಅದರ ಚಪ್ರದ ಬಳ್ಳಿಗಳೆಲ್ಲ ಮನೆ ಮೇಲೆ ಬೀಳುವಾಗ ಬಿಸಿಲು ಕೂಡ ಕಡಿಮೆಯಾಗುತ್ತೆ. ಹಾಗೇನೆ ಚಪ್ಪರಕ್ಕೆ 4 ಕಡೆ ಹಗ್ಗವನ್ನು ಕಟ್ತೀನಿ. ಅದರಿಂದ ಏನೂ ತೊಂದರೆ ಆಗಲ್ಲ. ಬುಜ್ಜಿಗುಬ್ಬಚ್ಚಿ ತುಂಬಾ ಸಂತೋಷದಿಂದ, ಅಮ್ಮ, ಇದು ಒಳ್ಳೆ ಆಲೋಚನೆ. ನಮಗೆ ಪ್ರತಿದಿನ ಸೋರೆಕಾಯಿ ಸಾರನ್ನ ತಿನ್ಬೋದು. ಅದು ಮಾತ್ರ ಅಲ್ಲ, ಸೋರೆಕಾಯಿಯಲ್ಲಿ ಪ್ರತಿದಿನ ಹಲ್ವಾ ಕೂಡ ಮಾಡ್ತೀರಾ? ತುನಿಗುಬ್ಬಚ್ಚಿ ಅಂದ್ಕೊಂಡ ತಕ್ಷಣ ಸೋರೆಕಾಯಿ ಬೀಜಗಳನ್ನ ತಗೊಂಡ್ ಬಂದ್ಲು. ಅವಳ ಮನೆಯ ಸುತ್ತಮುತ್ತ ಅವಳು ಹಳ್ಳ ತೋಡಕ್ಕೆ ಶುರು ಮಾಡಿದ್ಲು. ಸೋರೆಕಾಯಿ ಬಳ್ಳಿಗಳು ಚೆನ್ನಾಗಿ ಹೋಗೋದಕ್ಕೋಸ್ಕರ ಅವಳು ಕಂಬಗಳನ್ನ ತಗೊಂಡ್ ಬಂದು ಒಂದು ಚಪ್ರಾನು ಹಾಕೋದ್ಲು. ಈ ವಿಷಯ ಊರಿನಲ್ಲಿದ್ದ ಎಲ್ಲ ಪಕ್ಷಿಗಳಿಗೂ ಕೂಡ ತಿಳಿಯಿತು. ಅದರಲ್ಲಿ ಮಹಿಹದ್ದು, ಲೂಸಿ ಪಾರಿವಾಳ, ಚೋಟಿಗಿಳಿ, ಚಿಚುಕಾಗೆ, ಕುಹುಬಾತು ಹಾಗೂ ಮಕ್ಕಳು ಎಲ್ರೂ ಕೂಡ ತಕ್ಷಣ ತುನಿಗುಬ್ಬಚ್ಚಿಯ ಮನೆ ಹತ್ತಿರ ಬಂದ್ರು. ಆವಾಗ ಚಿಚುಕಾಗೆ ನಗುನ ಕಂಟ್ರೋಲ್ ಮಾಡ್ಕೊಳ್ದೆ, ಏನ್ ತುನಿ, ನಿನಗೇನಾದ್ರೂ ಹುಚ್ಚಿಡ್ದಿದ್ಯಾ? ನಿನ್ ಮನೆ ಇವಾಗ್ಲೋ ಆವಾಗ್ಲೋ ಅಂತ ಬೀಳುವ ರೀತಿ ಇದೆ. ಅದ್ರ ಮೇಲೆ ಸೋರೆಕಾಯಿ ಬೆಳೆನ ಹಾಕ್ತೀನಿ ಅಂತ ಹೇಳ್ತಾ ಇದೆಯಲ್ವಾ? ನೀನು ತುಂಬಾ ವಿಚಿತ್ರವಾಗಿ ಆಲೋಚನೆ ಮಾಡ್ತೀಯಾ? ಚಿಚ್ಚು, ನೀನು ಸುಮ್ಮನೆ ಏನೇನೋ ವಿಮರ್ಶೆಗಳನ್ನ ಮಾಡ್ತಾ ಇರಬೇಡ. ವಿಮರ್ಶನೆ ಮಾಡ್ತಾ ಇದ್ರೆ ಯಾವ ವ್ಯವಸಾಯವನ್ನು ಮಾಡಲು ಸಾಧ್ಯ ಇಲ್ಲ. ನೀನು ಸುಮ್ಮನೆ ಇರು. ತುನಿ, ನೀನು ಚಿಚ್ಚು ಮಾತು ಕೇಳಬೇಡ. ನೀನು ಚೆನ್ನಾಗಿ ಸೋರೆಕಾಯಿ ವ್ಯವಸಾಯ ಮಾಡು. ಸೋರೆಕಾಯಿ ಚೆನ್ನಾಗಿ ಬಂದ್ರೆ ನನಗೂ ಕೂಡ ಬಿತ್ತನೆಗಳನ್ನು ಕೊಡು, ಆಯ್ತಾ? ಚಿಚ್ಚು, ನೀನು ತುನಿ ಜೊತೆ ಜಗಳ ಮಾಡಬೇಡ. ಮನೆ ಬೀಳದ ಹಾಗೆ 4 ಕಡೆ ಹಗ್ಗ ಹಾಕಿ ತುಂಬಾ ಗಟ್ಟಿಯಾಗಿ ಕಟ್ಟಿಬಿಟ್ಬಿಡೋಣ. ತುನಿ, ನೀನು ಇದೇ ವ್ಯವಸಾಯವನ್ನು ಮಾಡು. ನಾವೆಲ್ಲರೂ ನಿನಗೆ ಸಪೋರ್ಟ್ ಮಾಡ್ತೀವಿ. ಇದು ಮಾತ್ರ ಚೆನ್ನಾಗಿ ಆದ್ರೆ ನಮ್ಮ ಗ್ರಾಮಕ್ಕೆ ಒಳ್ಳೆ ಹೆಸರು ಬರುತ್ತೆ, ಮನೆ ಮೇಲೇನೆ ವ್ಯವಸಾಯ ಮಾಡ್ತಾ ಇದ್ದಾರೆ ಅಂತ. ಮಗಿ,
ತುನಿಯ ಸೋರೆಕಾಯಿಗೆ ನಾವೊಂದು ಅನೌನ್ಸ್ಮೆಂಟ್ ಮಾಡಬೇಕು. ನಮ್ಮ ಹೋಟೆಲಿಗೆ ಬಂದು ಊಟ ಮಾಡುವವರಿಗೆ ಸೋರೆಕಾಯಿ ಹಲ್ವಾ ಫ್ರೀ ಅಂತ. ಹಾಗೆ ಟುನಿಗುಬ್ಬಚ್ಚಿ ಅವಳ ಗೆಳತಿಯರ ಸಹಾಯದೊಂದಿಗೆ ಆ ಸೋರೆಕಾಯಿ ಬೀಜಗಳನ್ನೆಲ್ಲ ಚೆನ್ನಾಗಿ ಹಾಕೋದ್ಲು. ಕೆಲವು ದಿನಗಳಲ್ಲಿ ಬುಜ್ಜಿ ಗುಬ್ಬಚ್ಚಿ ಯಾವಾಗ ಆ ಸೋರೆಕಾಯಿ ಬಳ್ಳಿಗಳಲ್ಲಿ ಸೋರೆಕಾಯಿ ಬಿಡುತ್ತೆ ಅಂತ ಆಸಕ್ತಿಯಿಂದ ಕಾಯ್ತಿದ್ಲು. ಅಮ್ಮ, ಈ ಸೋರೆಕಾಯಿ ಬಳ್ಳಿಗಳೇನಮ್ಮ ಇಷ್ಟೊಂದು ಗಲಾಟೆ ಮಾಡ್ತಿದೆ? ನಮ್ಮ ಮನೆ ಮೇಲೆಲ್ಲ ಹಬ್ಕೊಂಡಿದೆ. ಇವುಗಳು ನಮ್ಮ ಮನೆ ಮೇಲೇನೆ ಇರೋದಾ? ಈ ಸೋರೆಕಾಯಿಗೆ ಚಾಕ್ಲೇಟ್ ಕೊಟ್ರೆ ಸೋರೆಕಾಯಿ ಚೆನ್ನಾಗಿ ಬೆಳೆಯುತ್ತೆ ಅಲ್ಲಮ್ಮ. ನಾನು ಇದಕ್ಕೆ ಚಾಕ್ಲೇಟ್ ಕೊಡ್ಲಾ? ಬುಜ್ಜಿ, ಇವುಗಳನ್ನ ನೀನು ಗಲಾಟೆ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ದೀಯಾ? ಇಲ್ಲ, ಅವುಗಳೇ ನಮಗೆ ತರಕಾರಿನ ಕೊಡೋರು. ಅವರಿಗೆ ಚಾಕ್ಲೇಟ್ ಕೊಡೋದಲ್ಲ, ಗೊಬ್ಬರ ನೀರು ಹಾಕಿದ್ರೆ ಮಾತ್ರ ತರಕಾರಿ ಬೆಳೆಯೋಕ್ಕೆ ಸಾಧ್ಯ. ಚಿಚುಕಾಗೆ ಮಾತ್ರ ದಿನ ಬಂದು ಏನಾದ್ರೊಂದು ಹೇಳಿ ಹೋಗ್ತಾ ಇದ್ಲು. ತುನಿ, ನೀನು ನನ್ನ ಮಾತು ಕೇಳದೆ ಮನೆ ಮೇಲೆ ಸೋರೆಕಾಯಿನ ಬೆಳೆಸಿದ್ಯಲ್ಲ, ಆ ಭಾರಕ್ಕೆ ಈ ಮನೆ ಬಿದ್ದೋದ್ರೆ ಆಮೇಲೆ ನೀನು ಎಲ್ಲಿಗೋಗ್ತೀಯಾ? ಹಾಗೇನಾದ್ರೂ ತೊಂದರೆ ಆದ್ರೆ ನನ್ನ ಕರಿ ನನ್ನ ಮನೆಗೆ ಬಾ. ಜೋ, ನೀನು ಸುಮ್ಮನೆ ವಿಮರ್ಶನೆಗಳನ್ನೆಲ್ಲ ಮಾಡಕ್ ಹೋಗ್ಬೇಡ. ನೀನು ಇಷ್ಟೊತ್ತಿಗೆ ಇದೇ ರೀತಿ ವಿಮರ್ಶನೆ ಮಾಡುವುದನ್ನು ಬಿಟ್ಟು ವ್ಯವಸಾಯವನ್ನು ಮಾಡಿದ್ರೆ ನನ್ನ ರೀತಿ ನೀನು ಕೂಡ ತರಕಾರಿನ ಬೆಳೆದಿರ್ಬೋದು. ಸುಮ್ಮನೆ ಮಾತಾಡ್ಬೇಡ. ಟುನಿ ಹೇಳಿದ ಹಾಗೇನೆ ಅವಳ ಮನೆಯ ಮೇಲ್ಗಡೆ ಸೋರೆಕಾಯಿ ಬಿಡಕ್ಕೆ ಶುರುವಾಯ್ತು. ಅದನ್ನ ನೋಡಿ ಊರಿನವರು ಕೂಡ ಆಶ್ಚರ್ಯಪಟ್ರು. ಮನೆಯ ಮೇಲೆಲ್ಲ ಸೋರೆಕಾಯಿ ಇರೋದ್ರಿಂದ ಇವಾಗ ಮನೆಯೊಳಗಡೆ ಬಿಸಿಲು ಇಲ್ಲ, ಮನೆ ತುಂಬಾ ತಂಪಾಗಿತ್ತು. ಬುಜ್ಜಿ, ನೋಡ್ದ ಸೋರೆಕಾಯಿ ಎಷ್ಟು ಚೆನ್ನಾಗಿ ಬೆಳೆದು ನಿಂತಿದೆ ಅಂತ? ಇದರಿಂದ ಮನೆ ಕೂಡ ತಂಪಾಗಿದೆ, ಸೋರೆಕಾಯಿ ಕೂಡ ಫ್ರೀಯಾಗಿ ಸಿಗ್ತಾ ಇದೆ. ಇದರಿಂದ ಎಲ್ಲವೂ ಒಳ್ಳೇದೇ ಆಗಿದೆ. ಬುಜ್ಜಿ ಆ ಸೋರೆಕಾಯಿನ ತಗೊಂಡು ಅದರ ನೋಡಿ ಸಂತೋಷದಿಂದ, ಅಮ್ಮ, ಈ ಸೋರೆಕಾಯಿ ನೋಡಿದ್ರ ಎಷ್ಟು ಚೆನ್ನಾಗಿ ಬೆಳೆದು ನಿಂತಿದೆ ಅಂತ? ನನಗೆ ಈ ಸೋರೆಕಾಯಿ ತುಂಬಾನೇ ಇಷ್ಟ ಆಯ್ತು. ಇದರಲ್ಲಿ 2 ಸಲ ಸಾರು ಮಾಡಿ 1 ಸಲ ಹಲ್ವಾ ಮಾಡ್ಬೋದು. ಈ ಸೋರೆಕಾಯಿಗೆ ನಾನು ಒಂದು ಒಳ್ಳೆ ಹೆಸರಿಡ್ತೀನಿ. ಚಿಚುಕಾಗೆ ಸೋರೆಕಾಯಿಗಳನ್ನ ನೋಡಿ ಹೊಟ್ಟೆ ಉರ್ಕೊಳ್ತಾ ಇದ್ಲು. ಆವಾಗ ಚಿಚುಕಾಗೆ ಟುನಿಯ ಹತ್ತಿರ, ತುನಿ, ನೀನ್ ಸೋರೆಕಾಯಿನ ನೋಡುವಾಗ ನಂಗೆ ತುಂಬಾನೇ ಭಯ ಆಗ್ತಿದೆ. ಇಷ್ಟು ದೊಡ್ಡ ಸೋರೆಕಾಯಿನ ನೀನು ಹೇಗೆ ಕುಯ್ತೀಯಾ? ನಿನಗೆ ಸಹಾಯ ಮಾಡ್ಲಿಕ್ಕೆ ಕೂಡ ನನ್ನಿಂದ ಸಾಧ್ಯ ಇಲ್ಲ. ತುನಿ, ನೀನ್ ತುಂಬಾ ಒಳ್ಳೆ ಕೆಲಸ ಮಾಡಿದೀಯಾ. ಇದರಿಂದ ನಮ್ಮ ಗ್ರಾಮಕ್ಕೂ ತುಂಬಾ ಒಳ್ಳೆ ಹೆಸರು ಬಂದಿದೆ. ಬುಜ್ಜಿ, ಈ ಸೋರೆಕಾಯಿಲಿ ನೀನು ಏನ್ ಮಾಡ್ತೀಯಾ? ಮಗಿ ಆಂಟಿ, ಈ ಸೋರೆಕಾಯಲ್ಲಿ ನಾನು ಹಲ್ವಾ ಮಾಡ್ತೀನಿ. ನಮ್ಮಮ್ಮ ಈ ಸೋರೆಕಾಯಲ್ಲಿ ತುಂಬಾ ಚೆನ್ನಾಗಿ ಹಲ್ವಾ ಮಾಡ್ತಾರೆ. ಚಿಚ್ಚು ಅತ್ತೆ, ನಿಮಗೂ ಕೊಡ್ತೀನಿ. ನನಗೆ ಸೋರೆಕಾಯಿಯಲ್ಲಿ ಹಲ್ವಾ ಎಲ್ಲ ಏನು ಬೇಡ. ಈ ಸೋರೆಕಾಯಿನ ಹೇಗೆ ಬೆಳೆಸೋದು ಅಂತ ಹೇಳ್ಕೊಟ್ರೆ ಸಾಕು. ನಾನು ಕೂಡ ನನ್ನ ಮನೆ ಮೇಲೆ ಬೆಳೆಸ್ತೀನಿ. ಟುನಿ ಅವಳ ಪಾಡಿಗೆ ಅವಳ ಗೆಳತಿಯರ ಸಹಾಯದಿಂದ ಸೋರೆಕಾಯಿಗಳನ್ನ ಬೆಳೆಸ್ತಾ ಇದ್ಲು. ಹಾಗೆ ಟುನಿಗೆ ಬಂದಿರುವ ಆ ಹೊಸ ತರದ ಯೋಚನೆನ ಊರಿನಲ್ಲಿದ್ದವರು ಎಲ್ರೂ ಕೂಡ ತುಂಬಾನೇ ಮೆಚ್ಕೊಂಡ್ರು. ಟುನಿಯ ಮನೆ ಮೇಲ್ಗಡೆ ಸೋರೆಕಾಯಿ ಬೆಳೆದಿದ್ದು ಅಕ್ಕಪಕ್ಕದ ಊರಿಗೂ ತಿಳಿತು. ಅವಳ ಯೋಚನೆನೂ ಚೆನ್ನಾಗಿತ್ತು, ಅವಳ ಹತ್ರ ಇರುವ ಸೋರೆಕಾಯಿಗಳು ಕೂಡ ತುಂಬಾ ಟೇಸ್ಟ್ ಆಗಿತ್ತು. ಆದ್ರಿಂದ ಎಲ್ರೂ ಅವಳ ಹತ್ರನೇ ಬಂದು ಸೋರೆಕಾಯಿಗಳನ್ನ ತಗೊಂಡೋಗ್ತಿದ್ರು. ಒಂದಿನ ಲೂಸಿ ಪಾರಿವಾಳ, ಚಿಚುಕಾಗೆ ಹಾಗೂ ಚೋಟಿಗಿಳಿ ಎಲ್ರೂ ಕೂಡ ಟುನಿಯ ಮನೆ ಹತ್ರನೇ ಇದ್ರು. ತುನಿ, ನೋಡು, ಪಕ್ಕದ ಊರಿನಿಂದ ಎಷ್ಟು ಜನ ಈ ಸೋರೆಕಾಯಿಗೋಸ್ಕರ ನಮ್ಮ ಊರಿಗೆ ಬರ್ತಾ ಇದ್ದಾರೆ ಅಂತ. ನಿನ್ನ ವ್ಯಾಪಾರ ತುಂಬಾ ಚೆನ್ನಾಗಿ ನಡೆಯುತ್ತೆ. ತುನಿ, ವಿಜಯ ಅಂದ್ರೆ ಇದೆ. ಈ ಬಿಸಿಲಿನಿಂದ ನೀನು ಸೋರೆಕಾಯಿನ ಚೆನ್ನಾಗಿ ಬೆಳೆಸಿದೀಯಾ. ಇನ್ ಮುಂದೆ ಹಣವನ್ನು ಸಂಪಾದನೆ ಮಾಡು. ಚಿಚುಕಾಗೆ ಅಸೂಯೆನ ಒಳಗಡೆ ಇಟ್ಕೊಂಡು, ತುನಿ, ನೀನು ಸೋರೆಕಾಯಿನ ನನಗೆ ಕಡಿಮೆ ಬೆಲೆಗೆ ಮಾರಾಟ ಮಾಡಬೇಕು. ಪಕ್ಕದ ಊರಿನವರಿಗೆ ಬೇಕಾದ್ರೆ ಅಧಿಕ ರೇಟಿಗೆ ಮಾರಾಟ ಮಾಡು. ಆವಾಗಲಿಗೆ ಹೊಸದಾಗಿ 4 ಪಕ್ಷಿಗಳು ಬಂದ್ರು. ಅದರಲ್ಲಿ ಒಂದು ಪಕ್ಷಿ ಟುನಿನ ನೋಡಿ ಆಶ್ಚರ್ಯದಿಂದ, ಅರೆ, ಸೋರೆಕಾಯಿನ ಮನೆ ಮೇಲೆ ಬೆಳೆಸಿರೋದು ನೀವೇನಾ? ಸೋರೆಕಾಯಿ ತುಂಬಾನೇ ಚೆನ್ನಾಗಿದೆ. ನೀವೇನಾ ಸೋರೆಕಾಯಿಗೋಸ್ಕರ ಪಕ್ಕದೂರಿನಿಂದ ನಮ್ಮ ಊರಿಗೆ ಬಂದಿರೋದು? ತುನಿಯವರೇ, ನಿಮ್ಮ ಸೋರೆಕಾಯಿ ನಮಗೆ ತುಂಬಾನೇ ಇಷ್ಟ ಆಯಿತು. ನಮಗೆ ಅಡಿಗೆಗೆ ಬೇಕು ಅಂತ ಸೋರೆಕಾಯಿ ತಗೊಳ್ಳಿಕ್ಕೆ ಬಂದು ಎಷ್ಟು ರೇಟು? ಚಿಚುಕಾಗೆ ತಕ್ಷಣ ಮುಂದೆ ಬಂದು, ಒಂದೊಂದು ಸೋರೆಕಾಯಿಗೂ 100 ರೂಪಾಯಿ. ಈ ಸೋರೆಕಾಯಿಯ ರುಚಿ ಅಮೃತ ತರ ಇರುತ್ತೆ. ಚಿಚ್ಚು, ನೀನು ಸುಮ್ಮನಿರು. ಇಲ್ಲಿ ನೋಡಿ, ನಾನು ಸೋರೆಕಾಯಿನ ಅಷ್ಟು ರೇಟಿಗೆಲ್ಲ ಮಾರಾಟ ಮಾಡೋದಿಲ್ಲ. ಒಂದಕ್ಕೆ ಕೇವಲ 30 ರೂಪಾಯಿ ಮಾತ್ರ. ತುನಿ, ನಿಮ್ಮ ಪ್ರಾಮಾಣಿಕತೆ ನನಗೆ ತುಂಬಾನೇ ಇಷ್ಟ ಆಗಿದೆ. ನನಗೆ 10 ಬೇಕು. ನನ್ನ ಹೆಂಡತಿ ಚೆನ್ನಾಗಿ ಹಲ್ವಾ ಮಾಡ್ತಾಳೆ. ಬುಜ್ಜಿ ಸಂತೋಷದಿಂದ, ಅಮ್ಮ, ಇವರಿಗೂ ಹಲ್ವಾ ಮಾಡಕ್ಕೆ ಗೊತ್ತಾ? ನಾವು ಒಂದು ಪೈಪೋಟಿ ಇಡೋಣ. ಯಾರು ಚೆನ್ನಾಗಿ ಹಲ್ವಾ ಮಾಡೋದು ಅಂತ ನೋಡೋಣ. ಬುಜ್ಜಿ, ನನಗೆ ಚಾಕ್ಲೇಟೇ ಬೇಕು. ನೀನ್ ಯಾವಾಗ ಚಾಕ್ಲೇಟ್ನ ಬೆಳೆಸ್ತೀಯಾ? ಟುನಿ ನಗುತ್ತಾ, ರೇಣುಕಾ, ನಿಮಗೆ 10 ಸೋರೆಕಾಯಿ ಬೇಕಾ? ಸಿಂಬಾ, ನಿಮಗೆಷ್ಟು ಬೇಕು? ನೀವು ಚೆನ್ನಾಗಿ ಆಲೋಚನೆ ಮಾಡಿ ನಿಮ್ಮ ಮನೆ ಮೇಲೆ ತರಕಾರಿ ವ್ಯವಸಾಯವನ್ನು ಆರಂಭಿಸಿದ್ದೀರಾ. ನನಗೆ ಒಂದು 10 ಸೋರೆಕಾಯಿ ಬೇಕು. ತುನಿ, ನಿನ್ನ ಆಲೋಚನೆ ತುಂಬಾ ಚೆನ್ನಾಗಿದೆ.